माता की बोलो भारत माता की वंदे 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 ಬೇಕು ಬೇಕೇ ಬೇಕು ನೇಹಾ ಹಿರೇಮಠ ಎಂಬ ಹಿಂದೂ ಹೆಣ್ಣುಮಗಳ ಕೊಲೆಯನ್ನು ರಾಜ್ಯಾದ್ಯಂತ ತೀವ್ರವಾಗಿ ಖಂಡಿಸಬೇಕಿದೆ. ಈ ದಿನ ನಾವು ಸಂಭ್ರಮಾಚರಣೆ ಮಾಡೋದಕ್ಕೆ ಬಂದಿಲ್ಲ. ಕೊಲೆ ಮಾಡಿರುವ ವಿಕೃತ ಮನಸ್ಸಿನ ಜಿಹಾದಿಯನ್ನು ಗಲ್ಲಿಗೇರಿಸಬೇಕು. ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರವು ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡುತ್ತಿದೆ ಎಂದು ತೀವ್ರ ವಾಗ್ದಾಳಿ ಮಾಡಿದ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಾಲ್ ಆನಂದಗೌಡ. ಏನಿವತ್ತಿನ ದಿವಸ ಕರ್ನಾಟಕದಲ್ಲಿ ಆಗ್ತಿರ್ತಕ್ಕಂಥ ದೌರ್ಜನ್ಯ, ಸರ್ಕಾರ ಯಾವ ನಿರ್ಧಾರಗಳನ್ನು ಸರಿಯಾಗಿ ತೆಗೆದುಕೊಳ್ಳದೆ ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ನಿಮಗೆ ಗೊತ್ತಿರ್ಬೋದು, ನೇಹಾ ಹಿರೇಮಠ ಅವರು ಏನು ಇವತ್ತಿನ ದಿವಸ ಆ ಹೆಣ್ಣು ಮಗಳ ಮೇಲೆ ಜಿಹಾದಿಗಳ ರೀತಿಯಾಗಿ ಕೊಲೆ ಮಾಡಿರ್ತಾರೆ. ಅದನ್ನು ಖಂಡಿಸಿ ಇವತ್ತು ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಕೊಟ್ಟಂಥ ಕರೆಯ ಮೇಲೆಗೆ ಉದ್ದೇಶ ಇಷ್ಟೇ: ಹೆಣ್ಣು ಮಕ್ಕಳ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯವನ್ನು ಖಂಡಿಸಿ ನಾವು ಅವರಿಗೆ ನ್ಯಾಯ ಕೊಡಿಸಬೇಕು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾ ಅವರು ಅವ್ರ ಮನೆಗೆ ಹೋಗಿದ್ದಾರೆ. ಇದುವರೆಗೂ ಸಿದ್ದರಾಮಯ್ಯ ಅವರು ಹೊರೆ ಮಾಡೋದಾಗಲಿ ಅವ್ರ ಮನೆಗೆ ಹೋಗೋದಾಗಲಿ ಕೆಲಸ ಮಾಡಿಲ್ಲ. ಹಂಗಾಗ್ಬಿಟ್ಟು ನಿಮಗೆ ಗೊತ್ತಾಗ್ತಾ ಇದೆ. ಇವತ್ತು ಈ ದೌರ್ಜನ್ಯ ಅನ್ನೋದನ್ನ ಇವತ್ತು ಬೀದಿಯಲ್ಲೂ ಮಾಡ್ತಾ ಇದ್ದಾರೆ. ಅದನ್ನು ಹತ್ತಿಕ್ಕೋ ನಿಟ್ಟಿನಲ್ಲಿ ಯಾರು ಓಲೈಕೆ ಮಾಡೋ ನಿಟ್ಟಿನಲ್ಲಿ ಸರ್ಕಾರ ಇವತ್ತು ಕೆಲಸ ಮಾಡ್ತಾ ಇದೆ ಅಂತೇಳಿ ಎಲ್ಲ ಜನಸಾಮಾನ್ಯರಿಗೂ ನಾವು ಎಲ್ಲರೂ ಖಂಡಿಸ್ತಾ ಇದ್ದೀವಿ. ಸಾರ್ವಜನಿಕವಾಗಿ ಎಲ್ಲರೂ ಬಂದು ನಗರದ ತಾಲೂಕು ಕಚೇರಿ ಮುಂಭಾಗ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡುವ ಮೂಲಕ ಹುಬ್ಬಳ್ಳಿಯ ನೇಹಾ ಹಿರೇಮಠ ಎಂಬ ಅಮಾಯಕ ಹೆಣ್ಣು ಮಗಳ ಕೊಲೆ ಆರೋಪಿಗೆ ಗಲ್ಲು ಶಿಕ್ಷೆ ಆಗಬೇಕು ಎಂದು ಪ್ರತಿಭಟನೆ ಮಾಡಿ ತಹಶೀಲ್ದಾರ್ ಬಿಎನ್ ಸ್ವಾಮಿಗೆ ಮನವಿ ನೀಡಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ. ಬೆಳಗ್ಗೆ ಮನೆ ಬಿಟ್ಟರೆ ಪುನಃ ಮನೆಗೆ ವಾಪಸ್ ಆಗುವ ತನಕ ಪೋಷಕರಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಹುಬ್ಬಳ್ಳಿಯಲ್ಲಿ ಕಾಲೇಜು ಕ್ಯಾಂಪಸ್ನಲ್ಲಿ 9 ಸಲ ಕಾಲೇಜು ವಿದ್ಯಾರ್ಥಿಗೆ ತಿವಿದು ಕೊಲೆ ಮಾಡಿರುವ ಫಯಾಜ್ ಎಂಬ ಜಿಹಾದಿಯನ್ನು ಗಲ್ಲಿಗೇರಿಸಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಎಂದು ಗುಡುಗಿದರು. ದಲಿತರ ಕಲ್ಯಾಣಕ್ಕಾಗಿ ಮೀಸಲಿಟ್ಟ ಹಣ ಅನ್ಯರ ಪಾಲಾಗಬೇಕಾ? ಬೇಡ. ಆಟೋದಲ್ಲಿ ಹೋದ ಪ್ರಯಾಣಿಕರ ಕುಕ್ಕರ್ ಬಾಂಬ್ ಸ್ಫೋಟಕ್ಕೆ ಬಲಿಯಾಗಬೇಕಾ? ಕೆಜೆಹಳ್ಳಿ ಡಿಜೆಹಳ್ಳಿ ಗಲಿಬೇಕೋರರನ್ನು ಓಲೈಸುವವರು ಬೇಕಾ ನಮ್ಗೆ? ಕನ್ನಡಿಗರ ಪಾಲನ್ನು ಕಾವೇರಿ ನೀರು ಬೇರೆ ರಾಜ್ಯಕ್ಕೆ ಸೇರಿಸಬೇಕಾ? ವಿಧಾನಸೌಧಕ್ಕೆ ಹೋದಾಗ ಪಾಕಿಸ್ತಾನ ಜಿಂದಾಬಾದ್ ಎಂಬ ಘೋಷಣೆ ಕೇಳಬೇಕಾ? ಹೋಟೆಲ್ಗೆ ಟೀ ಕುಡಿಯಲು ಹೋದ ಅಮಾಯಕರನ್ನು ಬಾಂಬ್ ಸ್ಫೋಟಕ್ಕೆ ಕಿತ್ತಾಗಬೇಕಾ? ಒಂದು ಕರಾಳ ದಿವಸ. ಆಕ್ಚುಲಿ ನಾವು ಇಲ್ಲಿ ಆಚರಣೆ ಮಾಡ್ತಾ ಸಂಭ್ರಮಾಚರಣೆ ಅಲ್ಲ, ಇದು ಒಂದು ಕರಾಳ ದಿನ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಈ ನೇಹಾ ಹೆಣ್ಣು ಮಗಳನ್ನ ಕ್ಯಾಂಪಸ್ನಲ್ಲೇ ಒಂದು ಕೋಮಿಗೆ ಸೇರಿರ್ತಕ್ಕಂಥ ವ್ಯಕ್ತಿ, ಏನು ಜಿಹಾದಿ ಅಂತಾನೆ ಹೇಳ್ಬೋದು, ಅವ್ರನ್ನ ಅತಿ ಕ್ರೂರವಾಗಿ ಕೊಲೆ ಮಾಡಿರ್ತಾರೆ. ಎಲ್ಲಿದೆ ನಮ್ಮ ಸರ್ಕಾರದ ರಕ್ಷಣೆ, ಹೆಣ್ಣು ಮಕ್ಕಳಿಗೆ ಕೊಡ್ತಕ್ಕಂಥ ರಕ್ಷಣೆ ಅಂತ ನಾವು ಯೋಚನೆ ಮಾಡ್ತಾ ಹೋದ್ರೆ ಹೆಣ್ಣು ಮಕ್ಕಳು ಯಾರು ಕಾಲೇಜುಗಳಿಗೆ ಹೋಗಂಗಿಲ್ಲ, ಶಾಲೆಗಳಿಗೆ ಹೋಗಂಗಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆಟೋದಲ್ಲಿ ಹೋದ್ರೆ ಬಾಂಬ್ ಬ್ಲಾಸ್ಟ್ ಆಗ್ತದೆ, ಕುಕ್ಕರ್ ಬ್ಲಾಸ್ಟ್ ಆಗ್ತದೆ. ಎಲ್ಲಾರು ಊಟ ಮಾಡೋಣ ಅಂತ ಹೋಟ್ಲಿಗೆ ಹೋದ್ರೆ ಅಲ್ಲೂ ಬ್ಲಾಸ್ಟ್ ಆಗ್ತದೆ. ರಸ್ತೆಯಲ್ಲಿ ಏನಾದ್ರು ನಡ್ಕೊಂಡು ಹೋಗ್ತಾರೆ ಹೆಣ್ಮಕ್ಳು ಅಂತ ಹೇಳಿದ್ರೆ ಅವ್ರಿಗೆ ರಕ್ಷಣೆ ಇಲ್ಲ. ಈ ಸರ್ಕಾರ ಬಂದ ಮೇಲೆ ಎಲ್ಲ ಆಗಿದ್ದ ಪಾಕಿಸ್ತಾನ ಆಗ್ಬಿಟ್ಟಿದೆ. ನಿಮ್ಗೆ ಗೊತ್ತಿರುವುದು, ಈವನ್ನು ವಿಧಾನಸೌಧದಲ್ಲೂ ಸಹ ಪಾಕಿಸ್ತಾನದ ಘೋಷಣೆಯನ್ನ ನಾವು ಕೇಳುವಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ವಿ. ಹಾಗಾಗಿ ನಾವೆಲ್ಲರೂ ಈಗ ಸಾರ್ವಜನಿಕವಾಗಿ ಸೇರಿ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಇದನ್ನ ಖಂಡಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ತರದ ಏನಾದರೂ ಕೃತ್ಯಗಳನ್ನ ಮರುಕಳಿಸಿದ್ರೆ ಬಿಜೆಪಿ ಸೇವಾ ಸೌಧದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜನರು ಭಾಗಿಯಾಗಿ ಕಾಂಗ್ರೆಸ್ ಸರ್ಕಾರದ ದುರಾಡಳಿತವನ್ನು ಧಿಕ್ಕಾರಕ್ಕೋಗಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಮತ ನೀಡಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಹತೋಟಿಗೆ ತೆಗೆದುಕೊಂಡು ಬರಬೇಕಿದೆ. ಈ ಡೇಂಜರ್ ಕಾಂಗ್ರೆಸ್ ಪಕ್ಷವನ್ನು ಕಿತ್ತು ಎಸೆಯಬೇಕು ಎಂದು ಇಂದಿನ ಪತ್ರಿಕೆಗಳೇ ಬಂದಿರುವ ಕಾಂಗ್ರೆಸ್ ಡೇಂಜರ್ ಎಂಬ ಮೊದಲನೇ ಪುಟವನ್ನು ಪ್ರದರ್ಶಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಒಂದು ವೇಳೆ ಇವತ್ತೆಲ್ಲ ಗೊತ್ತಿರೋದಕ್ಕೆ ಹುಬ್ಬಳ್ಳಿನಲ್ಲಿ ನಮ್ಮ ಒಂದು ಸಹೋದರಿ ಆಡು ಹಗಲಲ್ಲೇ ಒಂದು ಕ್ಯಾಂಪಸ್ನಲ್ಲಿ ಹತ್ಯೆ ಮಾಡಿರುವಂಥ ಒಂದು ಕೃತ್ಯವನ್ನು ಇವತ್ತು ಕೊಲೆ ಮಾಡಿರುವಂಥ ಕೃತ್ಯವನ್ನು ಖಂಡಿಸಿ ಧಿಕ್ಕಾರ. ಮಾಜಿ ಶಾಸಕ ಎಂ ರಾಜಣ್ಣ ಮಾತನಾಡಿ, ಬರ್ಬರವಾಗಿ ಕೊಲೆಗೀಡಾದ ನೇಹಾ ಹಿರೇಮಠ ಎಂಬ ಹುಡುಗಿಯ ಘಟನೆ ನೋಡಿದರೆ ಗೊತ್ತಾಗುತ್ತೆ ರಾಜ್ಯದಲ್ಲಿ ಯಾವ ರೀತಿ ಕಾನೂನು ಸುವ್ಯವಸ್ಥೆ ಕೆಲಸ ಮಾಡುತ್ತಿದೆ ಎಂದು.
ರಾಜ್ಯದ ಎಲ್ಲ ಹೆಣ್ಣು ಮಕ್ಕಳಿರಬಹುದು, ಯುವಕರಿರಬಹುದು, ಸಾರ್ವಜನಿಕ ಬಂಧುಗಳಿರಬಹುದು, ಎಲ್ಲರೂ ಆತಂಕದಿಂದ ಜೀವನ ಮಾಡುವಂತಾಗಿದೆ. ರಾಜ್ಯ ಸರ್ಕಾರ ಒಂದು ಸಮುದಾಯವನ್ನು ಓಲೈಕೆ ಮಾಡಲು ಅಮಾಯಕರ ಜೀವನ ಕಳೆದುಕೊಳ್ಳುವಂತಾಗಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ಮಾಡಿದರು. ಏನಿವತ್ತು ಈ ರಾಜ್ಯದಲ್ಲಿ ಆಡಳಿತ ಮಾಡ್ತಿದ್ದ ಸರ್ಕಾರ ಯಾವ ರೀತಿ ಜನಸಾಮಾನ್ಯರಿಗೆ ರಕ್ಷಣೆ ಇಲ್ಲದೆ ಕಾನೂನೆಲ್ಲ ಬಾಹಿರವಾಗಿ ಎಲ್ಲ ರೀತಿಯಲ್ಲಿ ಕೂಡ ಜನಸಾಮಾನ್ಯರಿಗೆ ತೊಂದರೆ ಕೊಟ್ಟಂತೆ ಕಾಂಗ್ರೆಸ್ ಸರ್ಕಾರ ಇವತ್ತು ಮೊನ್ನೆ ತಾನೇ ಒಬ್ಬ ಹೆಣ್ಣುಮಗಳು, ಕಾಲೇಜಿನ ಹೆಣ್ಣುಮಗಳಿಗೆ ಒಬ್ಬ ವ್ಯಕ್ತಿ ನೇರವಾಗಿ ಕ್ಯಾಂಪಸ್ಸಲ್ಲೇ ಈ ಸಂದರ್ಭದಲ್ಲಿ ನಿಕಟಪೂರ್ವ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸುರೇಂದ್ರಗೌಡ, ನಗರ ಮಂಡಲ ಅಧ್ಯಕ್ಷ ನರೇಶ್ ಕುಮಾರ್, ನಗರ ಪ್ರಧಾನ ಕಾರ್ಯದರ್ಶಿ ನಮೋ ನಾಗೇಶ್, ಗ್ರಾಮಾಂತರ ಮಂಡಲ ಕಾರ್ಯದರ್ಶಿ ರಜನಿಕಾಂತ್ ಬಾಬು, ಒಬಿಸಿ ಅಧ್ಯಕ್ಷ ದೇವರಾಜ್, ಯುವ ಮುಖಂಡ ಭರತ್, ಎಸ್ಟಿ ಮೋರ್ಚಾ ಅಧ್ಯಕ್ಷ ಪ್ರತಾಪ್, ರೈತ ಮೋರ್ಚಾ ಅಧ್ಯಕ್ಷ ಸುಬ್ರಹ್ಮಣಿ, ಸಾಮಾಜಿಕ ಜಾಲತಾಣದ ಜಿಲ್ಲಾ ಸಹ ಸಂಚಾಲಕ ಚಲುವರಾಜ್, ಮಹಿಳಾ ಅಧ್ಯಕ್ಷೆ ತ್ರಿವೇಣಿ, ಚಾತುರ್ಯ, ಮಂಜುಳಾ, ಎಸ್ ರಾಗಿಣಿ, ಸೋಮಶೇಖರ್ ಕೊತ್ನೂರ್ ಹಾಗೂ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದರು. ವರದಿ ಗೋರಮಾಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ತುರ್ತಾಗಿ ರಾತ್ರಿ 10:15 ಗಂಟೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಸರ್ ಅವರು ತುರ್ತಾಗಿ ಕರೆ ಕೊಟ್ಟು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಒಂದು ಪ್ರತಿಭಟನೆ ಮಾಡಿ ಒಂದು ತಹಶೀಲ್ದಾರ್ ಅವರಿಗೆ ಮನವಿ ಕೊಡಬೇಕು. ಏನು ವಿಚಾರ ಅಂದ್ರೆ, ಇವಾಗ ನಮ್ಮ ರಾಜಣ್ಣವ್ರು ಹೇಳಿದ್ರು, ಆ ಒಂದು ಹೆಣ್ಣು ಮಗು ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಎಲ್ಲಲ್ಲಿ ಹೊಡೆದು ಚಾಕುದಲ್ಲಿ ಚುಚ್ಚಿ ಎಷ್ಟು ಘೋರವಾದಂತಹ ಒಂದು ಕೃತ್ಯ ಮಾಡಿದ್ದಾರೆ ಅಂತಂದ್ರೆ, ಇವತ್ತು ನಿಜವಾಗ್ಲೂ ಇಡೀ ಕರ್ನಾಟಕ ಹೆಣ್ಣು ಮಕ್ಕಳು ತಲೆ ತಗ್ಗಿಸುವಂತ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ಇನ್ನಾದ್ರೂ ಇಡೀ ಸರ್ಕಾರ ಎಚ್ಚೆತ್ತುಕೊಂಡು ರಕ್ಷಣೆ ಕೊಡ್ಬೇಕಂತ ಸರ್ಕಾರನ ತಮ್ಮಲ್ಲಿ ಮನವಿ ಮಾಡ್ಕೊಂತ ಇದ್ದೀವಿ ಈ ಸಂದರ್ಭದಲ್ಲಿ. ಹಾಗಾಗಿ ಇನ್ನು ಕೇವಲ ನಮ್ಗೆ ನಮ್ಮ ರಾಜಣ್ಣವ್ರು ಹೇಳ್ದಂಗೆ ಇನ್ನು 3 ದಿವಸ 3 ರಾತ್ರಿ ಮಾತ್ರ ಕಳೆದ್ರೆ ನಮ್ಗೆ ಚುನಾವಣೆ ಬರುತ್ತೆ. ಏನು 28ಕ್ಕೆ 28 ನಾವು 3 ವಿಧಾನಸಭಾ ಕ್ಷೇತ್ರ, 3 ಲೋಕಸಭಾ ಕ್ಷೇತ್ರ JDS, 25 ಲೋಕಸಭಾ ಕ್ಷೇತ್ರ ಏನು ನಮ್ದು ಬಿಜೆಪಿ ಅಂತ ನಾವು NDA ಮಾಡ್ಕೊಂಡಿದ್ದೀವೋ, 28ಕ್ಕೆ 28 ಗೆದ್ರೆ ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು ಗತಿ ಕಾಣಿಸ್ಬೋದಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಬಿ. ಈಗ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಬಿಟ್ಟಿ ಭಾಗ್ಯಗಳನ್ನ 5 ಭಾಗ್ಯಗಳನ್ನ ತೋರಿಸ್ಬಿಟ್ಟು ಹೆಣ್ಮಕ್ಳನ್ನ ಎಲ್ಲಿದ್ದಂಗೆ ಮಾಡ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಕೃತ್ಯಗಳು, ಎಲ್ಲಿ ನೋಡಿದ್ರು ದರೋಡೆಗಳು, ಎಲ್ಲಿ ನೋಡಿದ್ರು ಹೆಣ್ಮಕ್ಳ ಮೇಲೆ ಹಲ್ಲೆಗಳು ನಡೀತಾ ಇದೆ, ಅತ್ಯಾಚಾರಗಳು ನಡೀತಾ ಇದೆ. ಇದನ್ನ ಖಂಡಿಸ್ಬೇಕು ಅಂದ್ರೆ ನಾವು ಇವತ್ತು ಉಗ್ರವಾದ ಹೋರಾಟವನ್ನು ಮಾಡಲೇಬೇಕಾಗಿದೆ. ನಾವು ಒಂಟಿ ಹೆಣ್ಮಕ್ಳು 4 ಗಂಟೆ ಆಯ್ತು ಅಂದ್ರೆ, ಸಂಜೆ 4 ಗಂಟೆ ಆಯ್ತು ಅಂದ್ರೆ ನಮ್ಗೆ ಭಯ ಆಗ್ತಾ ಇದೆ. 6 ಗಂಟೆ ಆಯ್ತು ಅಂದ್ರೆ ಮನೆಯಿಂದ ಈಚೆ ಬರ್ತಾ ಇಲ್ಲ. ನಾವು 4 ಗಂಟೆ ಆಗಿದ ತಕ್ಷಣ ಹೊರಗಡೆ ಬಂದಿರೋರು ಯಾವಾಗ ಹೋಗ್ತೀವಪ್ಪ ಮನೆಗೆ ಅನ್ನುವಂತ ಭಯಂಕರವಾದ ಭಯ ಬಂದ್ಬಿಟ್ಟಿದೆ ನಮ್ಗೆ. ಏನ್ ಇದು ನಡೀತಾ ಇದೆ ಅಂದ್ರೆ, ನಮ್ಮ ಈ ಬಿಜೆಪಿ ಜನತಾ ಪಾರ್ಟಿಯಿಂದ ನಾವು ಹೋರಾಟವನ್ನ ಇಟ್ಕೊಂಡಿದ್ದೀವಿ. ಈ ಒಂದು ಹೆಣ್ಮಕ್ಳಿಗೆ ನೇಹ ಅನ್ನೋ ಹೆಣ್ಮಕ್ಳಿಗೆ ನ್ಯಾಯ ಬೇಕೇ ಬೇಕು ಅಂತ ನಾವು ಉಗ್ರವಾದ ಹೋರಾಟದ ಮೇಲೆ ದೌರ್ಜನ್ಯಗಳು ನಡೆದ್ರೆ ಈ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ನಾವು ಎಲ್ಲಿ ಬೇಕಾದ್ರೂ ಹೋರಾಟವನ್ನು ಮಾಡೋದಕ್ಕೆ ಮಾತಾಡ್ತೀವಿ. ಏನಂದ್ರೆ ಆ ಪಕ್ಷ ಬಂದಿದ್ದೆಯೇ ಮಳೆ ಉಂಟಾಯಿತು, ಬೆಳೆ ಉಂಟಾಯಿತು, ರೇಟ್ ಜಾಸ್ತಿ ಆಯಿತು, ಹೆಣ್ಣು ಮಕ್ಕಳಿಗಂತೂ ಸೌಕರ್ಯ ಅನ್ನೋದೇ ಇದಿರ ಆಯಿತು. ಮತ್ತು ಇನ್ನೂ ಕೆಲವು ಬೇಕಾದಷ್ಟು ಇವರೆಲ್ಲ ಮಾತಾಡಿದ್ದಾರೆ. ತುಂಬಾ ಇದು ಇರೋದ್ರಿಂದ ಈಗ ಅಂಗನವಾಡಿ ವರ್ಕರ್ಗೆ ಪೇಮೆಂಟ್ಗಳಿಲ್ದಿರ ಸಾಯ್ತಾ ಇದ್ದಾರೆ ಪಾಪ. ಅಂಗನವಾಡಿ ವರ್ಕರು ಪೇಮೆಂಟ್ ಇಲ್ಲ. ವಿಧಾನಸೌಧ ಬಗ್ಗೆ ಯಾರು ಮೀನಿಯಂಬರಿಗೆ ಎಲ್ಲ ಕೊಟ್ಟೋಗ್ಬಿಡ್ತಾರೆ, ಹೊಟ್ಟೋಗ್ಬಿಟ್ಟಿರ್ತಾರೆ. ಯಾವಾಗ ಇಲ್ಲ, ಯಾವಾಗೂ ಇಲ್ಲ ಅದು. ಅದಕ್ಕೆ ಇಷ್ಟಿದೆ. ಆಮೇಲೆ ಹೆಣ್ಣು ಮಕ್ಳು ಏನಾದ್ರು ಜೋರ ಮಾತಾಡಿದ್ರೆ ಹೆಣ್ಮಕ್ಳು ಅದರಲ್ಲಿ ಹಿಂದೂ ಮುಸ್ಲಿಂ ಅಂತ ಕೆಟ್ಟಾಗಿದ್ದರಿಂದ ಆ ನೇಹ ಅವ್ರ ತಂದೆ ತಾಯಿಗೆ ಬೀಳ್ತಾ ಇರೋದು ನೋವು ಹೆಣ್ಣೆತ್ತಿರೋದು ಬೇಡಲೇ ಬೇಡ. ಕಣ್ಣೀರು ಅಷ್ಟು ನೋವಾಗಿ ಅಂತ 15-20 ಟ್ರ್ಯಾಕ್ಟರ್ ಇವುದು ರೋಡಲ್ಲಿ ನರಳಿ ಹುಡುಗಿ ಬರ್ತಿದ್ದಾರೆ. ಆ ತಾಯಿ ತಂದೆಗೆ ಅದು ಯಾವ ಥರ ಹೇಳ್ಬೇಕು ಅನ್ನೋದೇ ನಮ್ಗೆ ಗೊತ್ತಾಗಿಲ್ಲ. ದಯವಿಟ್ಟು ಎಲ್ಲ ಹೆಣ್ಣು ಮಕ್ಕಳು ಇವ್ರೇನಾದ್ರೂ ಸರ್ಕಾರ ಖಂಡಿಸದೇ ಇದ್ರೆ ಏನು ಅದಕ್ಕೆ ಆಧಾರ ತಗೊಳ್ಳದೆ ಎಲ್ಲರೂ ವಿಧಾನಸೌಧಕ್ಕೆ ಮುಖ್ಯ ಹಾಕ್ಬಿಡೋದು. ಅವ್ರು ಕೆಲಸ ಮಾಡೋಕ್ಕೆ ಬಿಡೋದು ಬೇಡ. ಅಷ್ಟು ಬೇಕಾದ್ರೆ ಬುದ್ಧಿ ಕಲಿಸ್ಬೇಕು.